ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನೀವು ನೋಡ್ತಾ ಇರೋ ಹಾಗೆ ಒಂದು ರೈಸ್ ಐಟಮ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಇದು ಟೊಮೆಟೊ ರೈಸ್. ಇದನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟೇ ಟೊಮೆಟೊ. ಅದಕ್ಕೋಸ್ಕರ ಟೊಮೆಟೊವನ್ನು 10ರಿಂದ 15 ಟೊಮೆಟೊ ಹಣ್ಣಾಗಿರುವಂಥದ್ದು ಇರಬೇಕು, ಕಸಕಿರುವಂಥದ್ದು ತೊಗೋಬೇಡ್ರಿ. ಈ ರೀತಿ ಹಣ್ಣಾಗಿರುವಂತಹ ಟೊಮೆಟೊನ 1ರಲ್ಲಿ 4 ಪೀಸಾಗಿ ಕಟ್ ಮಾಡ್ಕೋಬೇಕು. ಈಗ ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳಾಕ್ತೀನಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊವನ್ನು. ನೀವು ಸಣ್ಣ ಪೀಸಾಗಿನೂ ಕೂಡ ಕಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಾನು ಪ್ಯೂರಿ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿನಿ. 10ರಿಂದ 12 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡಿನಿ ಮತ್ತು ಶುಂಠಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಂಡಿನಿ. ಈಗ ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ಟೊಮೆಟೊ ಪ್ಯೂರಿ ಅಂತೀವಲ್ಲ ಅದನ್ನು ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಸಣ್ಣದಾಗಿ ರುಬ್ಕೋಬೇಕು. ಈಗ ಡೈರೆಕ್ಟಾಗಿ ನಾನು ಕುಕ್ಕರ್ ಒಳಗೇ ಇದನ್ನು ಮಾಡ್ಕೋತೀನಿ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಕಾಯಕ್ಕೆ ಇಟ್ಟೀನಿ. ಕುಕ್ಕರ್ ಕಾಯ್ದಾದ್ಮೇಲೆ ಎಣ್ಣೆ ಹಾಕ್ಕೊಂಡಿನಿ. 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ನಾವು ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಈಗ ನಾನು ಟೊಮೆಟೊ ಪ್ಯೂರಿ ಅಂತೂ ಮಾಡ್ಕೊಂಡಿವಿ. ಅದ್ರ ಜೊತೆಗೆ ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಆಲೂಗಡ್ಡೆ, ಒಂದು 3ರಿಂದ 4 ಮೆಣಸಿಕಾಯಿ ತೊಗೊಂಡಿನಿ. ಮೆಣಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಡ್ರಿ. ಈ ರೀತಿ ನಾನು ತೋರಿಸಿನಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ರಿ. ಅಂದ್ರೆ ಎಣ್ಣೆಯೊಳಗೆ ಅದ್ರ ಖಾರ ಬಿಡ್ತೈತಿ, ಆವಾಗ ಅನ್ನದ ಟೇಸ್ಟ್ ಚಲೋ ಆಗ್ತೈತಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಮೀಡಿಯಮ್ ಸೈಜಲ್ಲಿ, ಪೂರ್ತಿ ಸಣ್ಣದು ಅಲ್ಲ, ಪೂರ್ತಿ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಆಲೂವನ್ನು ಕಟ್ ಮಾಡ್ಕೊಂಡಿನಿ. ಆಲೂಗಡ್ಡೆ ಜಲ್ದಿ ಬೇಯಂಗಿಲ್ಲಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ನಾನು ಆಲೂಗಡ್ಡೆನೇ ಹಾಕ್ಕೊಂಡಿನಿ. ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡು ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ಒಂದು 2-3 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈಗ ನಾವು ಉಳ್ಳಾಗಡ್ಡೆ ಹಾಕ್ಕೊಳ್ಳೋಣ. ಇಷ್ಟು ಬೆಂದರೆ ಸಾಕು. ಒಂದು 2-3 ನಿಮಿಷ ಆದಮೇಲೆ ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಪೂರ್ತಿ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಡ್ರಿ ವೆಜಿಟೇಬಲ್ಸ್. ಯಾಕಂದ್ರೆ ನಾವು ನೀರು ಹಾಕಿ ಕುದಿಸ್ಕೊತೀವಲ್ಲ, ಪೂರ್ತಿ ಮೆತ್ತಗಾಗ್ಬಿಡ್ತಾವೆ. ಅದಕ್ಕೋಸ್ಕರ ನಾವು ಪಲಾವ್ ಅದು ಮಾಡಬೇಕಾಗಿತ್ತಂದ್ರೆ ವೆಜಿಟೇಬಲ್ಸ ಪೂರ್ತಿ ಮೆತ್ತಗಾಗೋವರೆಗೂ, ಕೆಂಪಗಾಗೋವರೆಗೂ ಬೇಯಿಸ್ಕೋಬಾರ್ದು. ಸ್ವಲ್ಪ ಒಂದು ಅರ್ಧಕ್ಕಿಂತಲೂ ಜಾಸ್ತಿ ಬೆಂದ್ರೆ ಸಾಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ, ಹಸಿ ಶೇಂಗಾ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಬ್ಬೊಬ್ಬರ ಮನೆಯೊಳಗೆ ಈ ಪಲಾವ್ನೊಳಗೆ ಅದು ಶೇಂಗಾ ಹಾಕಿದ್ರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ. ನಮ್ಮ ಮನೆಯಲ್ಲಿ ಹುಡುಗರು ತುಂಬಾ ಇಷ್ಟಪಡ್ತಾರೆ ಈ ಪಲಾವ್ ಒಳಗಿನ ಶೇಂಗಾ ಮತ್ತು ಒಗ್ಗರಣೆ ಅನ್ನೋದೊಳಗೆ ಹಾಕಿದ್ನಿ ಅಂದ್ರೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಶೇಂಗಾ ಹಾಕ್ಕೊಂಡಿನಿ. ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋರಿ. ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೆಸಿಪೀಸ್ಗಳನ್ನು ಅಪ್ಲೋಡ್ ಮಾಡೀನಿ. ನನ್ನ ಚಾನಲಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥದ್ದು ಮಿರ್ಚಿ ಬಜ್ಜಿ ರೆಸಿಪಿ. ಆ ಲಿಂಕನ್ನು ಕೂಡ ಮೇಲ್ಗಡೆ ಕೊಟ್ಟಿರ್ತೀನಿ ಐಕಾರ್ಡ್ನಲ್ಲಿ. ಐಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಮಿರ್ಚಿ ಬಜ್ಜಿ ರೆಸಿಪಿಯನ್ನು ನೋಡ್ಬೋದು. ಈಗ ಇಷ್ಟು ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಇಷ್ಟು ಬೆಂದ್ರೆ ಸಾಕು. ಈಗ ಟೊಮೆಟೊ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಈಗ ಚೆಂದಾಗೆ ಬೇಯಿಸ್ಕೋಬೇಕು. ಬೆಂದದು ಮೇಲ್ಗಡೆ ಎಣ್ಣೆ ಬಿಡ್ತೈತಿ, ಅಲ್ಲಿವರೆಗೂ ನಾವು ಚೆಂದಾಗೆ ಬೇಯಿಸ್ಕೋಬೇಕು. ಯಾಕಂದ್ರೆ ಟೊಮೆಟೊ ಪ್ಯೂರಿ ಒಳಗೆ ನಾವು ಹಸಿ ಟೊಮೆಟೊ ಹಾಕ್ಕೊಂಡಿವಿ, ಹಸಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕ್ಕೊಂಡಿವಿ. ಎಲ್ಲದರದ್ದು ಹಸಿ ವಾಸನೆ ಐತಿ. ಅದು ಹೋಗುವವರೆಗೂ ನಾವು ಚೆನ್ನಾಗಿ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು. ಇದು ಬೇಯಿಸ್ಕೋಬೇಕಾದ್ರೆ ಇದ್ರ ಜೊತೆಗೆ ನಾವು ಅರಿಶಿಣ ಪುಡಿ, ಖಾರ, ಉಪ್ಪು ಮತ್ತು ಏನಾರ ಮಸಾಲೆ ಪೌಡ್ರ್ಗಳನ್ನು ಹಾಕೋಬೇಕಾಗಿತ್ತಂದ್ರೆ ಇದೇ ಟೈಮ್ದಾಗ ಹಾಕ್ಕೊಂಬಿಡ್ರಿ. ನಾನು ಒಂದು 1/2 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನಿ. ಅರಿಶಿಣ ಪುಡಿ ಜಾಸ್ತಿ ಹಾಕೋಬೇಡ್ರಿ. ಟೊಮೆಟೊ ರೈಸ್ ಐತಿ, ಟೊಮೆಟೊ ರೈಸ್ ಹೋಗಿ ಯೆಲ್ಲೋ ಕಲರ್ ರೈಸ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಹಾಕೋರಿ ಅರಿಶಿಣ ಪುಡಿ. ನೆಕ್ಸ್ಟ್ ಖಾರ ಪುಡಿ ಹಾಕ್ಕೊಂಡಿನಿ. ನೆನೆಸಿಟ್ಟಿರುವಂತಹ ಬಟಾಣಿ ಹಾಕ್ಕೊಂಡಿನಿ. ಇದಕ್ಕಿಂತಲೂ ಹಸಿ ಬಟಾಣಿ ಸೀಸನ್ ಒಳಗೆ ಸಿಗ್ತಾವಲ್ಲ, ಅದು ಹಾಕ್ಕೊಂಡ್ರಂದ್ರೂ ಈ ಟೊಮೆಟೊ ರೈಸ್ದು ರುಚಿನಿ ಇನ್ನೂ ಟೇಸ್ಟಿಯಾಗಿರ್ತೈತಿ. ಈಗ 1 ಟೀ ಸ್ಪೂನಷ್ಟು ನಾನು ಮಸಾಲ ಪೌಡ್ರ್ ಹಾಕ್ಕೊಂಡಿನಿ. ಇದು ಮಸಾಲ ಪೌಡ್ರ್ ಐತಿ. ಇದರೊಳಗೆ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ನೀವು ಬೇಕಿದ್ರೆ 1 ಟೀ ಸ್ಪೂನಷ್ಟು ಮಸಾಲೆ ಖಾರ ಹಾಕೋಬೋದು. ಈ ಉತ್ತರ ಕರ್ನಾಟಕದೊಳಗೆ ಮಸಾಲೆ ಖಾರ ಜಾಸ್ತಿ ಬಳಸ್ತೀವಿ ಅಡುಗೆಗಳಿಗೆ, ಅದನ್ನು ಕೂಡ 1 ಟೀ ಸ್ಪೂನಷ್ಟು ಹಾಕೋಬೋದು.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಆಲೂ ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ನೋಡ್ಕೊಂಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ಈಗ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದೇ ಜಾರದೊಳಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಈಗ ಇದು ಕುದಿ ಹಿಡ್ದೈತಿ. ಈಗ ನಾವು ಅಕ್ಕಿ ಹಾಕೋಬೇಕು. ಅಕ್ಕಿಯನ್ನು ಮೊದಲೇ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಕಲಿಸ್ಕೊಳ್ರಿ ಚಮಚೆಯಿಂದ. ನೀರಿನ ಎಷ್ಟು ಹಿಡಿತದಂತ ಗೊತ್ತಾಗ್ತೈತೆ ನಮಗೆ. ಮನ್ಯಾಗ ಎಲ್ಲರೂ ಅಡುಗೆ ಮಾಡ್ತಿರ್ತೀವಿ ಡೈಲಿ, ಯಾವ ಅನ್ನಕ್ಕೆ ನುಚ್ಚಕ್ಕಿಗೆ ಯಾವ ರೀತಿ ನೀರು ಹಾಕಬೇಕು ಮತ್ತು ಈಗ ಜೀರಾ ರೈಸ್ಗಳಿಗೆ ಯಾವ ರೀತಿ ನೀರು ಹಾಕೋಬೇಕು, ಬಾಸುಮತಿಗೆ ಎಷ್ಟು ಬೇಕು ಅಂತ ಗೊತ್ತಿರ್ತೈತಿ. ನೀವು ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೋಸ್ಕರ ನೀವು ಡೈಲಿ ಮಾಡೋಕ್ಕಿಂತಲೂ ಒಂದು ಅರ್ಧ ಕಪ್ನಷ್ಟು ನೀರು ಕಡಿಮೆ ಹಾಕ್ಕೊಳ್ರಿ ಅಷ್ಟೇ. ಈಗ ನನಗೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡಿನಿ. ಅಕ್ಕಿಗೆ ಎಷ್ಟು ಬೇಕು ನೀರು ಹಾಕ್ಕೊಂಡಿನಿ. ಇದು ಈಗ ಕುದಿ ಹಿಡೀಲಿ ನೋಡಿ. ಸಣ್ಣಗೆ ಕುದಿಲಕ್ಕೆ ಚಾಲು ಮಾಡೈತಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಯಾಕಂದ್ರೆ ಟೊಮೆಟೊ ಜಾಸ್ತಿ ಬಳಸಿವಲ್ಲ, ಉಪ್ಪು ಹುಳಿ ಖಾರ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂಥೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ಡನ್ನು ಹಾಕ್ಕೊಂಡಿನಿ. ಒಂದೇ ಒಂದು ಸಿಟಿ ಮಾಡ್ಕೋತೀನಿ, ಜಾಸ್ತಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ನೀರೆಲ್ಲ ಹಿಂಕೊಂಬಿಟ್ಟಿರ್ತೈತಿ ನಾವು ಕುದಿಸೋಷ್ಟರಲ್ಲಿ. ಒಂದು ಸೀಟಿ ಆದ್ರೆ ಸಾಕು. ಒಂದು ಸೀಟಿ ಆದಮೇಲೆ ಸೆಕೆಂಡ್ ಸೀಟಿಯನ್ನು ಹಿಡಿಬೇಕು. ಅಂದ್ರೆ ಅದು ಸೀಟಿ ಆಗಕ್ಕೆ ಬಿಡಬಾರ್ದು, ಆವಾಗ ಚೆಂದಾಗೆ ಉಮ್ಗೋಯ್ತೈತಿ ಅನ್ನ. ಈಗ ಟೊಮೆಟೊ ರೈಸ್ ಪೂರ್ತಿಯಾಗಿ ರೆಡಿ ಆಗೈತಿ. ಕುಕ್ಕರ್ ಆರೈತಿ, ಈಗ ಸೀಟಿ ಆರೈತಿ ನೋಡಿರಿ ಎಷ್ಟು ಚಂದ ಬಂದಿತ್ತು ಪಲಾವ್. ಒಂದು ಸರ್ತಿ ಚಮಚೆಯಿಂದ ತೋರಿಸ್ತೀನಿ ನಿಮ್ಗೆ ನೋಡಿರಿ. ಉದುರ್ನೂ ಆಗೈತಿ ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದೈತಿ. ಮತ್ತು ನೋಡೋಕೆ ಚಂದ ಕಾಣಲಿ ಅಂತ ನಾ ಯಾವುದೂ ಫುಡ್ ಕಲರ್ಸ್ಗಳನ್ನು ಬಳಸಿಲ್ಲ. ಉದುರ್ನೂ ಆಗೈತಿ, ಕಲರ್ಫುಲ್ ಆಗೈತಿ. ಮ್ಯಾಲೆ ಒಂದು 3-4 ಟೀ ಸ್ಪೂನಷ್ಟು ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಕೊಂಬಿಡ್ರಿ. ತುಪ್ಪ ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಳ್ರಿ. ಲಾಸ್ಟಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಕೂಡ ಹಾಕ್ಕೊಂಡಿನಿ. ಈಗ ರೈಸ್ ಪೂರ್ತಿಯಾಗಿ ರೆಡಿ ಆಗೈತಿ. ರಾತ್ರಿ ಊಟಕ್ಕೆ ಈ ಟೊಮೆಟೊ ರೈಸ್ ಮಾಡಿದ್ದೆ ನಾನು. ಹೊರಗಡೆ ತುಂಬಾ ಜೋರಾಗಿ ಮಳೆ ಬರಾಕತ್ತಿತ್ತು. ಈ ಮಳೆಗಾಲದಾಗ ಸಂಜಿನಾಗ ಈ ರೀತಿ ಬಿಸಿ ಬಿಸಿದು ಮಾಡಿಕೊಂಡು ಉಂಡಾಗನೇ ಸ್ವಲ್ಪ ಹಿತ ಅನ್ನಿಸ್ತೈತಿ. ನಮ್ಮ ಟೊಮೆಟೊ ರೈಸ್ ಅಂತೂ ರೆಡಿ ಆಗೈತಿ. ನಮ್ಮ ಹುಡುಗರ ಕಾಯಾಕ್ತಾರೆ ಉಣ್ಣಾಕ, ಅವ್ರಿಗೆ ಹಾಕ್ಕೊಡ್ತೀನಿ. ಇದ್ರ ಜೊತೆಗೆ ರಾಯ್ತ ಇದ್ರಂತೂ ತುಂಬಾ ಟೇಸ್ಟಿಯಾಗಿರ್ತೈತಿ. ಇಲ್ಲಾದರೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ಈ ಮಳೆಗಾಲದೊಳಗೆ ಮಿರ್ಚಿ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ, ಉಳ್ಳಾಗಡ್ಡಿ ಪಕೋಡ ಮಾಡ್ಕೊಂಡ್ರಂದ್ರೂ ತುಂಬಾ ಟೇಸ್ಟಿಯಾಗಿರ್ತೈತಿ. ಆ ವಿಡಿಯೋಸ್ಗಳನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಈ ಟೊಮೆಟೊ ರೈಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಅದಕ್ಕಿಂತಲೂ ದೊಡ್ಡದು, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ಬಿಸಿ ಬಿಸಿ ಟೊಮೆಟೊ ರೈಸ್ ನೋಡೋಣ ನನಗೂ ಕೂಡ ಬಾಯಾಗ ನೀರು ಬರಾಕ್ತಾವು. ಹೊರಗೂ ಕೂಡ ಜೋರಾಗಿ ಮಳೆ ಬರಾಕ್ತೈತಿ. ಮಳೆ ಜೊತೆಗೆ ನಾವು ಕೂಡ ಬಿಸಿ ಬಿಸಿ ರೈಸ್ ಎಂಜಾಯ್ ಮಾಡ್ತೀವಿ. ನಮ್ಮ ಹುಡುಗರಂತೂ ಚಾಲು ಮಾಡ್ಯಾರ. ನಮ್ಮ ಹುಡುಗರಿಗಂತೂ ತುಂಬಾ ಇಷ್ಟ ಆಗೈತಿ ಟೊಮೆಟೊ ರೈಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.